ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾಭಿಮಾನಿಗಳೇ, ಶರಣಧರ್ಮ ಅನುಯಾಯಿಗಳೇ, ನಮ್ಮ ಶರಣರಿಗೂ ಈ ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಶಾಂತಿ, ಸಮಾಧಾನ, ಸೋದರತೆ, ಸಮಾನತೆ, ಭಾತೃತ್ವ ಮತ್ತು ದೈವಜ್ಞಾನ. ಈ ದೈವಜ್ಞಾನ ಇವೆಲ್ಲವೂ ಕೂಡ ಈ ಶರಣರ ಧರ್ಮದಲ್ಲಿದೆ. 12ನೇ ಶತಮಾನದ ಶರಣರು ಮಾನವರ ಒಳಿತಿಗಾಗಿ ಹೋರಾಡಿದ್ದಾರೆ. ಸಮಾಜೋಧಾರ್ಮಿಕ ಕ್ರಾಂತಿ ಮಾಡಿದ್ದಾರೆ. ನಮ್ಮ ಶರಣರು ಈ ಮಾಡಿದ ಕಲ್ಯಾಣ ಕ್ರಾಂತಿ ಯಾವ ಮಹಾಭಾರತಕ್ಕೂ ಕಡಿಮೆ ಇಲ್ಲ. ಯಾವ ಇತಿಹಾಸದಲ್ಲಿ ನಡೆದೋಗಿರ್ತಕ್ಕಂಥ ಘಟನೆಗಳಿದೆಯಲ್ಲ, ಮಹಾಯುದ್ಧಗಳು, ಇವೆಲ್ಲ ಅವಕ್ಕೆ ಯಾವಕ್ಕೂ ಕೂಡ ಕಡಿಮೆ ಇಲ್ಲ. ಅದರಲ್ಲಿ ವೈಚಾರಿಕತೆ ಇತ್ತಲ್ಲ, ಆ ವೈಚಾರಿಕತೆ, ವೈಜ್ಞಾನಿಕತೆ ಇದ್ದಂಥದ್ದು, ವಿಚಾರವಾದ ಇತ್ತಲ್ಲ, ಹೀಗಾಗಿ ಆ ಸತ್ಯಕತೆ ಮುಚ್ಚೇ ಹೋಯಿತು. ಈ ಪ್ರಪಂಚವೇ ಬೆಚ್ಚಿ ಬೀಳುವಂತಹ ಐತಿಹಾಸಿಕ ಕತೆ ಕಲ್ಯಾಣ ಕ್ರಾಂತಿಯಾಗಿದೆ. ಲಕ್ಷಾಂತರ ಜನರು ಆ ಕಲ್ಯಾಣ ಕ್ರಾಂತಿಯಲ್ಲಿ ಬಲಿಯಾಗಿದ್ದಾರೆ. ಪ್ರಾಣ ರಕ್ಷಣೆಗಾಗಿ ಬಿಜ್ಜಳನ ಸೈನಿಕರಿಂದ ತಪ್ಪಿಸಿಕೊಳ್ಳಲು ಪ್ರಾಣಗಳನ್ನು ಒತ್ತೆ ಇಟ್ಟಿದ್ದಾರೆ, ಹೋರಾಟ ಮಾಡಿದ್ದಾರೆ. ಹೆಣಗಳ ರಾಶಿ ರಾಜಬೀದಿಯಲ್ಲಿ ಬಿದ್ದಿದ್ದಾವೆ. ಹಣೆಯಲ್ಲಿ ವಿಭೂತಿ ಮತ್ತು ಕಾವಿ ವಸ್ತ್ರ ಕಂಡ್ರೆ ಸಾಕು, ಕನಿಕರವಿಲ್ಲದೆ ಕೊಂದುಬಿಟ್ರು ಬಿಜ್ಜಳನ ಸೈನಿಕರು. ಇಂತಹ ಕಲ್ಯಾಣ ಕ್ರಾಂತಿಯ ಸತ್ಯ ಚರಿತ್ರೆ ಇದೆಯಲ್ಲ, ಈ ಸತ್ಯ ಚರಿತ್ರೆ ಯಾವ ಮಹಾಭಾರತಕ್ಕೂ ಕಡಿಮೆ ಇಲ್ಲ. ಐತಿಹಾಸಿಕವಾದಂಥ ಚರಿತ್ರೆ ಪ್ರಪಂಚಕ್ಕೆ ನಾವು ತೋರಿಸಬೇಕಾಗಿದೆ. ಮಾನವರಿಗಾಗಿ, ಮಾನವತೆಗಾಗಿ ಜಗತ್ತಿನಲ್ಲಿ ನಡೆದಂತಹ ಐತಿಹಾಸಿಕ ಕ್ರಾಂತಿ, ಘನತೆಗಾಗಿ, ಸಮಾನತೆಗಾಗಿ ನಡೆದಂತಹ ಏಕೈಕ ಕ್ರಾಂತಿ ಕಲ್ಯಾಣ ಕ್ರಾಂತಿ. ಇಂತಹ ಕಲ್ಯಾಣ ಕ್ರಾಂತಿ ಇತಿಹಾಸದ ಕಾಲಗರ್ಭದಲ್ಲಿ ಮುಚ್ಚಿ ಹೋಗ್ತಾ ಐತೆ. ಇವತ್ತಿನ ಮಕ್ಕಳಿಗೆ, ಇವತ್ತಿನ ಯುಗಮಾನದ ಜನಕ್ಕೆ ಕಲ್ಯಾಣ ಕ್ರಾಂತಿ ಗೊತ್ತೇ ಇಲ್ಲ. ಇಂತಹ ಸಂದರ್ಭದಲ್ಲಿ ನಿಮ್ಮ ಜವಾಬ್ದಾರಿ ಏನು? ವಚನ ಸಾಹಿತ್ಯ ಅಂತಕ್ಕಂಥದ್ದು ಕನ್ನಡಿಗರ ಆಸ್ತಿ. ಬನ್ನಿ, ಶರಣರ ಕನಸನ್ನು ನನಸು ಮಾಡೋಣ. ಅವರು ತೋರಿದಂತಹ ದಾರಿಯಲ್ಲಿ ನಾವು ನಡೆಯೋಣ. ಶರಣರ ತತ್ವ ಸಿದ್ಧಾಂತಗಳನ್ನು ಜಗತ್ತಿಗೆ ಮುಟ್ಟಿಸೋಣ. ಬಸವ ಭಾರತ ನಿರ್ಮಾಣ ಮಾಡೋಣ. ಶರಣು ಶರಣಾರ್ಥಿ.